ಹಾಯ್ ಹಲೋ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳು ಬಂದಿದ್ದಾವೆ. ಅದೇ ರೀತಿ ಭಾರತೀಯ ಚಿತ್ರರಂಗದ ಬೇರೆ ಬೇರೆ ಚಿತ್ರರಂಗಗಳಲ್ಲಿ ಅತ್ಯದ್ಭುತ ಸಿನಿಮಾಗಳು ಬಂದಿದ್ದಾವೆ. ಅದರಲ್ಲೂ ಕೂಡ ನಮ್ಮ ಸ್ಯಾಂಡ್ಲ್ವುಡ್ನಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ಶಿವಣ್ಣ ಅವರ ಕಾಂಬಿನೇಷನಲ್ಲಿ ಓಂ ಅಂತ ಒಂದು ಸಿನಿಮಾ ಬರುತ್ತೆ. ವಾಟ್ ಅ ಕಲ್ಟ್ ಮೂವಿ ಇಟ್ ಈಸ್ ಅಂತ ಇಡೀ ಭಾರತೀಯ ಚಿತ್ರರಂಗ ಮಾತಾಡುತ್ತೆ. ಪಕ್ಕದ ಟಾಲಿವುಡ್ನಲ್ಲಿ ಕಿಂಗ್ ನಾಗಾರ್ಜುನ್ ಜೊತೆ ರಾಮ್ ಗೋಪಾಲ್ ವರ್ಮಾ ಒಂದು ಸಿನಿಮಾ ಮಾಡ್ತಾರೆ, ಶಿವ ಅಂತ. ಆ ಸಿನಿಮಾ ನೋಡಿದ್ಮೇಲೆ ಎಂಥ ಕಲ್ಟ್ ಮೂವಿ ರೀ ಅಂತ ಇಡೀ ಚಿತ್ರರಂಗ ಮಾತನಾಡುತ್ತೆ. ಈಗ ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಕೂಡ ಒಂದು ಒಳ್ಳೆ ಕಲ್ಟ್ ಮೂವಿ ಬರ್ತಾ ಇದೆ. ಅಫ್ಕೋರ್ಸ್ ಕಲ್ಟ್ ಅಂದಿದ ತಕ್ಷಣ ಎಲ್ರಿಗೂ ನೆನಪಾಗ್ತಕ್ಕಂಥದ್ದು ಒಂದೇ, ಇಡೀ ನಮ್ಮ ಕರ್ನಾಟಕದ ಮೂಲೆಯಲ್ಲೂ ಕೂಡ ರಾರಾಜಿಸ್ತಾ ಇರ್ತಕ್ಕಂಥದ್ದು, ಮಾದನಿಸ್ತಾ ಇರ್ತಕ್ಕಂಥದ್ದು ಕಲ್ಟ್ ಸಿನಿಮಾದ ಇವೆಂಟ್ಗಳು. ಎಸ್ಪೆಷಲಿ ಸಾಮಾನ್ಯವಾಗಿ ಒಂದು ಸಿನಿಮಾ ಮಾಡಿಬಿಟ್ರೆ ಒಂದೋ ಎರಡೋ ಪ್ರೀ ರಿಲೀಸ್ ಇವೆಂಟು, ಆಡಿಯೋ ಲಾಂಚ್ ಇವೆಂಟ್ಗಳು ಮಾಡಿ ಸುಮ್ಮನಾಗ್ಬಿಡ್ತಾರೆ. ಆದರೆ ಆ ಸಿನಿಮಾದ ರಿಲೀಸ್ಗೂ ಬಿಫೋರು ಸತತವಾಗಿ 2 ತಿಂಗಳ ಕಾಲ ರಾಜ್ಯದ ಮೂಲೆಗೂ ತಲುಪಿ ಪ್ರತಿಯೊಂದು ಡಿಸ್ಟಿಕ್ ಸೆಂಟ್ರಲ್ಲೂ ಒಂದೊಂದು ಇವೆಂಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಸಿನಿಮಾದ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಅವರು ಒಬ್ಬ ಪ್ರಭಾವಿ ರಾಜಕಾರಣಿ ಮಗ ಅನ್ನೋ ಕಾರಣಕ್ಕಲ್ಲ, ಆ ಸಿನಿಮಾ ಮೇಲೆ ಅವ್ರಿಗೆ ಎಷ್ಟು ಪ್ಯಾಷನ್ ಇದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ಅಂತ ಕೂಡ ಹೇಳ್ಬೋದು. ಅಫ್ಕೋರ್ಸ್ ಇವತ್ತು ನಮ್ಮ ಜೊತೆ ಇದ್ದಾರೆ ಕಲ್ಟ್ ಸಿನಿಮಾದ ನಾಯಕ ನಟರಾದಂಥ ಝೈದ್ ಖಾನ್ ಅವರು. ಝೈದ್ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಖುಷಿ ಆಗುತ್ತೆ ನೋಡೋದಕ್ಕೆ, ಯಾಕಂದರೆ ಬನಾರಸ್ ಸಿನಿಮಾ ಬಂದಾಗಲೇ ಝೈದ್ ಅಂದರೆ ಏನು ಅನ್ನೋದನ್ನು ನೀವು ತೋರಿಸ್ಕೊಟ್ಟಿದ್ರಿ. ಝೈದ್ ಖಾನು ಬರೀ ಜಮೀರ್ ಅವರ ಮಗ ಅಷ್ಟೇ ಅಲ್ಲ, ಭವಿಷ್ಯದ ಒಬ್ಬ ಕನ್ನಡ ಚಿತ್ರರಂಗದ ನಟ ಅನ್ನೋದನ್ನು ನೀವು ಪ್ರೂವ್ ಮಾಡಿದ್ರಿ. ನಿಮ್ಮ ಮೊದಲ ಸಿನಿಮಾ ಅಂತ ಯಾರಿಗೂ ಅನಿಸಿರ್ಲಿಲ್ಲ, ಅಷ್ಟು ಪಕ್ವತೆ ನಿಮ್ಮಲ್ಲಿ ಎದ್ದು ಕಾಣಿಸ್ತಾ ಇತ್ತು. ನಾನು ನೀವು ಇದ್ದೀರಾ ಅಂತ ಇದನ್ನು ಹೇಳ್ತಾ ಇಲ್ಲ, ತುಂಬ ಜನರ ಬಾಯಲ್ಲಿ ಅದು ಬಂದಿತ್ತು. ಬಟ್ 2ನೇ ಸಿನಿಮಾಗೆ ನೀವು ಈ ರೇಂಜ್ಗೆ ಪರಿಪಕ್ವವಾಗಿ ಮತ್ತೆ ಬರ್ತೀರಾ ಅಂತ ಯಾರೂ ಊಹಿಸಿರಲಿಲ್ಲ. ಒಂದೊಂದು ಸ್ಯಾಂಪಲ್ ಝಲಕಗಳನ್ನ ನೋಡಿದಾಗಲೂ ಕೂಡ ಯು ವಿಲ್ ಬಿ ಸಮ್ವೇರ್ ಇನ್ ದ ಫ್ಯೂಚರ್ ಅಂತ ಅನಿಸುತ್ತೆ. ಥ್ಯಾಂಕ್ ಯು. ಸೊ ಹೇಗಾಯಿತು ಜರ್ನಿ? ಚೆನ್ನಾಗಿತ್ತು ಸರ್ ಜನ. ಈಗ ನೀವು ಇಷ್ಟು ಹೊಗಳದಲ್ಲ ಸರ್ ನನ್ನ ಬಗ್ಗೆ, ಈ ಹೊಗಳಿಕೆಗೋಸ್ಕರ ನಾನು ಹಗಲು ರಾತ್ರಿ ಕಷ್ಟಪಟ್ಟಿರೋದು. ಬೇರೆ ಏನಾರ ನಾನು ಡಿಫ್ರೆಂಟ್ ಆಗಿರಬೇಕು, ನನ್ನದೇ ಆದಂಥ ನಾನು ಸ್ಟಾರ್ಡಮ್ ಮಾಡ್ಕೊಳ್ಬೇಕು, ನನ್ನದೇ ಆದಂಥ ಒಂದು ಬೇರೆ ಥರ ಫ್ಯಾಂಡಮ್ ಅಂದರೆ ಸ್ಟಾರ್ಡಮ್ ಮಾಡ್ಕೊಳ್ಬೇಕು ಅಂತ ಹೇಳಿ ನನ್ನ ಹೊರಟ ಶುರುವಾಗಿತ್ತು. ಸೊ ಈ ಬಾರಿ ತುಂಬ ಅಂದರೆ ಹೋದ ಬಾರಿ ನಾನು ಬನಾರಸಲ್ಲಿ ಏನು ತಪ್ಪುಗಳು ಮಾಡಿದ್ನೋ ಅದನ್ನು ತಿದ್ಕೊಂಡು ಅದನ್ನೆಲ್ಲ ಸರಿಪಡ್ಕೊಂಡು ಈ ಸಲ ಎಲ್ಲೂ ನಾನು ಹ್ಯಾಮರ್ಸ್ಬಾರ್ದು, ಎಲ್ಲೂ ನಾನು ತಪ್ಪು ದಾರಿಗೆ ಹೋಗಬಾರ್ದು, ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಅಂತೇಳಿ ತುಂಬ ಒಂದು ಹೆಚ್ಚು ಕಡೆ ಒಂದು 6-7 ಮಂತ್ಸಿಂದ ಪ್ಲ್ಯಾನಿಂಗ್ ಮಾಡಿ ಸೊ ಈ ಪ್ರಮೋಷನ್ಸನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಸೊ ಬೈ ಗಾಡ್ ಗ್ರೇಸ್ ಎಲ್ಲ ಕಡೆ ಚೆನ್ನಾಗಿ ರೆಸ್ಪಾನ್ಸು ತುಂಬ ಚೆನ್ನಾಗಿದೆ. ಸೊ ಎಲ್ಲ ಕಡೆನೂ ಪ್ರವಾಸ ಮಾಡ್ತಾಯಿದ್ದೀವಿ. ಸೊ ವೇಟಿಂಗ್ ಫಾರ್ 23rd ಜನದ್ದು ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ಕಾಯ್ತಾ ಇದ್ದೀವಿ. ಸೂಪರ್, ವೆಲ್ ಸೆಡ್ ಝೈದ್ ಅವರೇ. ಏನಕ್ಕೆ ಅಂದರೆ ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ಹೊಸ ಸಿನಿಮಾ ಬಂದಾಗ ಕಲಿಕೆ ಅನ್ನೋದು ತುಂಬ ಇರುತ್ತೆ, ಮತ್ತು ಝೀರೋಯಿಂದನೇ ಶುರು ಮಾಡಬೇಕಾಗುತ್ತೆ. ನಾನು ತುಂಬ ತಪ್ಪುಗಳನ್ನ ತಿದ್ಕೊಂಡಿದ್ದೀನಿ 2ನೇ ಸಿನಿಮಾಕ್ಕೆ ಅಂತ ನೀವೊಂದು ಮಾತು ಹೇಳಿದ್ರಲ್ಲ, ಅದು ನಿಜವಾಗ್ಲೂ ಗ್ರೇಟ್ ಥಿಂಗು. ಎಸ್ ವೀಕ್ಷಕರೇ, ಝೈದ್ ಅವ್ರನ್ನ ಪರಿಚಯ ಮಾಡಿಸ್ದೆ. ಅವ್ರ ಜೊತೆ ಒಬ್ಬ ಬ್ಯೂಟಿಫುಲ್ ಆದಂತಹ ಕ್ಲಾಸಿಕಲ್ ಬ್ಯೂಟಿ ಕೂಡ ಇರಬೇಕಲ್ಲ, ಕಲ್ಟ್ ಹೀರೋ ಜೊತೆ ಕ್ಲಾಸಿಕಲ್ ಬ್ಯೂಟಿ ಕೂಡ ಇರಬೇಕಲ್ಲ. ನಮ್ಮ ಅಪ್ಪಟ ಕನ್ನಡದ ಚೆಲುವೆ ಮಲೈಕಾ ವಸುಪಾಲ್ ಅವರು ಇದ್ದಾರೆ. ಮಲೈಕಾ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ. ಅಲ್ಲ, ನೀವೇನು ಈ ಟ್ರೆಡಿಷ್ನಲ್ ಕಾಸ್ಟ್ಯೂಮಲ್ಲೇ ಯಾಕೆ ಕಾಣಿಸ್ಕೊತಾ ಇದ್ದೀರಾ ಅಂತ, ಆ ಸಾಂಗು ಅಯ್ಯೋ ಶಿವನೇ ಸಾಂಗಲ್ಲಿ ತುಂಬ ಕ್ಲಾಸಿಕಲ್ ಬ್ಯೂಟಿಯಾಗಿ ಕಾಣಿಸ್ಕೊಂಡಿರೋದಕ್ಕೆ ಈ ಥರನ ಹೇಗೆ ಅಂತ? ಇಲ್ಲ, ತುಂಬಾ ಕಂಫರ್ಟಬಲ್ ಅಂತ ಈ ತರ ಬಟ್ಟೆ ಹಾಕೊಳ್ಳೋದಷ್ಟೇ. ಇಲ್ಲ ಅಂದ್ರೆ ಟ್ರೆಡಿಷನಲ್ ಇವಾಗ ಪೋಸ್ಟರ್ ಕಾಣಿಸ್ತಿರ್ಬೋದು, ಬಟ್ ಸಿನಿಮಾದಲ್ಲಿ ತುಂಬಾ ಡಿಫ್ರೆಂಟ್ ಶೇಡ್ಗಳು ಕೂಡ ಇದೆ. ಸೊ ಯಾವ ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿರೋ ಪಾತ್ರ ಅಂತ ಹೇಳ್ಬೋದು. ಸೂಪರ್. ಅಂದರೆ ನೀವು ಕಿರುತೆರೆಯಿಂದ ಹಿರಿತೆರೆಗೆ ಪದಾರ್ಪಣೆ ಮಾಡಿದಂಥವ್ರು, ನಿಮ್ಮ ಇದು 3ನೇ ಸಿನಿಮಾ ಅನಿಸುತ್ತೆ. ಸೊ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ತಾ ಇದ್ದೀರಾ. ಆ ಲೈಫು ಈ ಲೈಫು ಎಷ್ಟು ಡಿಫ್ರೆನ್ಸ್ ಅನಿಸುತ್ತೆ? ಎರಡು ಚೆನ್ನಾಗಿದೆ ಸರ್, ಬಟ್ ನಾನು ಯಾವತ್ತೂ ಸೀರಿಯಲ್ನ ಬಿಟ್ಕೊಡಲ್ಲ. ಟೆಲಿವಿಷನ್ ನನಗೆ ಯಾವತ್ತಿದ್ರೂ ಸ್ಪೆಷಲ್ಲೇ. ಫಸ್ಟ್ ಈಸ್ ದ ಬೆಸ್ಟ್ ಆಲ್ವೇಸ್. ಅಂದರೆ ನಾನು ತುಂಬ ಕಷ್ಟದಲ್ಲಿದ್ದಾಗ ಅದು ಯಾವಾಗಲೂ ಕೈ ಹಿಡಿಯುತ್ತಲ್ಲ, ಅದನ್ನು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ನಾನು ಎಷ್ಟೇ ಸಿನಿಮಾ ಮಾಡಿದ್ರು ಯಾವತ್ತಿದ್ರೂ ನನಗೆ ಟೆಲಿವಿಷನ್ ನನಗೆ ತುಂಬ ಹತ್ತಿರ ಅಂತ ಹೇಳ್ಬೋದು. ಇವತ್ತು ನನಗೆ ಯಾರಾದರೂ ಟೆಲಿವಿಷನ್ನ ಸಿನಿಮಾನ ಅಂತ ಕೇಳಿದ್ರೆ ನಾನು ಟೆಲಿವಿಷನ್ನೇ ಒಪ್ಕೊಳ್ಳೋದು, ಅದನ್ನೇ ಇಷ್ಟಪಡೋದು. ಸೂಪರ್ ಸೂಪರ್. ಅದು ನಾವು ಎಲ್ಲಿಂದ ಬಂದ್ವಿ ಅನ್ನೋದೊಂದು ಇರುತ್ತಲ್ಲ, ಅದನ್ನೊಂದು ಬಿಟ್ಕೊಡ್ದಿರ ಇದ್ದರೆ ನಾವು ಎಷ್ಟು ಎತ್ತರಕ್ಕೆ ಬೆಳೆದ್ರೂ ಕೂಡ ನಮ್ಮನ್ನು ಅದು ಎಲ್ಲೋ ಒಂದು ಶಕ್ತಿ ಅದನ್ನು ಕೈ ಹಿಡಿದು ಪುಷ್ ಮಾಡ್ತಾ ಇರುತ್ತೆ ಅಂತ. ಝೈದ್ ಅವರೇ, ತುಂಬ ಶೇಡ್ಸ್ ಇದೆ ಸಿನಿಮಾದಲ್ಲಿ ನೋಡಿದಾಗ. ನೀವು ಸ್ಟಾರ್ಟಿಂಗು ಕಾಲೇಜ್ ಗೋಯಿಂಗ್ ಹುಡುಗನ ಥರ ಕಾಣಿಸ್ತೀರಾ ಅಯ್ಯೋ ಶಿವನೇ ಸಾಂಗಲ್ಲಿ. ಅಟ್ ದ ಸೇಮ್ ಟೈಮು ಮೊನ್ನೆ ರಿಲೀಸ್ ಆದಂತಹ ರಚಿತಾ ಅವ್ರ ಜೊತೆಗಿನ
ಹೃದಯವೇ ಸಾಂಗ್ ಬರೋ ಅಷ್ಟರಲ್ಲಿ ತುಂಬ ಮೆಚುರಿಟಿ ಬಂದಿರತಕ್ಕಂಥ ಒಂದು ಕ್ಯಾರೆಕ್ಟ್ರು, ತುಂಬ ನೋವುಗಳು ನಲಿವುಗಳನ್ನ ದಾಟ್ಕೊಂಡು ಅದಕ್ಕೊಂದು ದೊಡ್ಡ ಕಂಬ್ಯಾಕ್ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ವ್ಯಕ್ತಿಯಾಗಿ ಕಾಣಿಸ್ಕೊತೀರ. ಸೊ ಹೌ ವಾಸ್ ದ ಜರ್ನಿ ಅಂತ? ತುಂಬ ಚೆನ್ನಾಗಿತ್ತು ಸರ್. ಏನಕ್ಕಂದರೆ ಡೈರೆಕ್ಟರ್ ಅವ್ರು ಬಂದು ನನ್ನ ಕತೆ ಹೇಳಿದ ತಕ್ಷಣ ನನಗಂತೂ ತುಂಬ ಇಷ್ಟ ಆಗೋಯ್ತು ಫಸ್ಟ್ ಟೈಮ್ ಇದರಲ್ಲೇ. ಬಟ್ ಅವ್ರಿಗೆ ನನ್ನ ಮೇಲೆ ಸ್ವಲ್ಪ ನಂಬಿಕೆ ಇರಲಿಲ್ಲ. ಅಂದರೆ ನಾನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಲ್ಲ ಅಂತಲ್ಲ, ಬೇರೆ ಬೇರೆ ಶೇಡ್ ಆಗಿರೋದ್ರಿಂದ ಇವ್ರು ಹೇಗೆ ಪರ್ಫಾರ್ಮ್ ಮಾಡ್ತಾನೆ ಅನ್ನೋ ಅವ್ರಿಗೊಂದು ಪ್ರಶ್ನೆ ಇತ್ತು. ಏಕೆಂದರೆ 2ನೇ ಸಿನಿಮಾಗೇ ಇಂಥ ಒಂದು ದೊಡ್ಡ ಸ್ಟೆಪ್ ನಾನು ತೊಗೊಳ್ತಾ ಇದ್ದೆ. ಆಮೇಲೆ ಬೇರೆ ಶೇಡ್ ಅಂದರೆ ಒಂದೇ ವ್ಯಕ್ತಿದು ಬೇರೆ ಶೇಡ್ ಆಗಿರೋದ್ರಿಂದ ಕಾಸ್ಟ್ಯೂಮ್ ಚೇಂಜ್ ಅಷ್ಟೇ ಅಲ್ಲ, ಲುಕ್ ಅಷ್ಟೇ ಅಲ್ಲ, ನಾನು ಮಾತಾಡೋ ರೀತಿ ಚೇಂಜ್, ನನ್ನ ವಾಯ್ಸ್ ಚೇಂಜ್, ಬಾಡಿ ಲ್ಯಾಂಗ್ವೇಜ್ ಚೇಂಜ್, ಅಂದರೆ ನಥಿಂಗ್ ಬಟ್ ಬೇರೆ ಬೇರೆ ಸಿನಿಮಾ ಅಂದರೆ 3 ಸಿನಿಮಾ ಮಾಡೋತ್ರ ಒಂದು ಸಿನಿಮಾದಲ್ಲಿ ನಾನು ಮಾಡಿರೋದು ಕೆಲಸ. ಸೊ ಅದು ತುಂಬ ಮೆಂಟಲಿ ಸ್ವಲ್ಪ ಚಾಲೆಂಜಸ್ ಇತ್ತು. ಏನಕ್ಕೆ ಬೆಳಗ್ಗೆ ಒಂದು ಈಗ ನಿಮ್ಗೆ ಗೊತ್ತು ಸಿನಿಮಾ ಅಂದರೆ ಹೇಗೆ ಅಂತ. ಈಗ ನಾವು ಒಂದು ಸೆಟ್ ಇಟ್ಕೊಂಡಿದ್ದೀವಿ ಅಂದರೆ ಮತ್ತೆ ನಾವು ವಾಪಸ್ ಈ ಕಡೆ ಬರಲ್ಲ. ಇವತ್ತು ಏನಿದೆಯಾ ಸಿನಿಮಾ ಇಡೀ ಪೋರ್ಷನ್ ನಾವು ಮುಗಿಸ್ಬೇಕು 2 days 3 daysಲ್ಲಿ. ಸೊ ಬೆಳಗ್ಗೆ ಒಂದು ಲುಕ್ದು ಇದು ಮಾಡೋದು, ಮಧ್ಯಾಹ್ನ ಒಂದು ಲುಕ್ ಇದು ಮಾಡೋದು. ಸೊ ನನಗೆ ಮೆಂಟಲಿ ಸ್ವಲ್ಪ ಚಾಲೆಂಜಸ್ ಜಾಸ್ತಿ ಆಗ್ತಾಯಿತ್ತು. ನೋಡಿದ್ರೆ ಗೊತ್ತಾಗುತ್ತೆ. ಒಂದೇ ಒಂದು ಸಾಂಗಲ್ಲಿ ಝೈದ್ ಖಾನ್ ಅಂದರೆ ಏನು ಅನ್ನೋದನ್ನು ನೀವು ಪ್ರೂವ್ ಮಾಡಿದ್ದೀರಾ. ದಟ್ ಈಸ್ ದ ಪ್ಯಾಥೋ ಸಾಂಗು. ಪ್ರತಿಯೊಬ್ಬ ಯೂತ್ಗೂ ಕೂಡ ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬ ಯೂತ್ಗೂ ನಂದು ಹಿಂಗಿತ್ತಲ್ಲ ಅಂತ ಒಂದು ಸಣ್ಣ ಎಳೆ ಆದರೂ ಟಚ್ ಆಗೇ ಆಗುತ್ತೆ ಅಂತ ಐ ಫೀಲ್. ಖಂಡಿತ ಆಗುತ್ತೆ ಅಲ್ವಾ? 100%. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.